ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕೊರ್ತಿ ಸಮುದಾಯ ಭವನದಲ್ಲಿ ಸ್ವರ ಸಾಮ್ರಾಟ ಸನಾದಿ ಅಪ್ಪಣ್ಣನವರ 150ನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸನಾದಿ ಅಪ್ಪಣ್ಣ ಕಲಾಕಾರ ಸಂಘ ಬಿಳಗಿ ಇವರ ಸಂಯುಕ್ತಾಶ್ರಯದಲ್ಲಿ ಸಂಘದ 35ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದಂತ ಶಾಸಕರಾದ ಜೆ.ಟಿ. ಪಾಟೀಲ್, ಸನಾದಿ ಅಪ್ಪಣ್ಣ ಅವರ ಸಿನಿಮಾ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನಷ್ಟು ಪ್ರಸಿದ್ಧಿಯನ್ನ ಹೊಂದಿದ್ರು. ಅಪ್ಪಣ್ಣ ಅವರ ಸನಾದಿ ವಾದನ ಕಲೆ ನಶಿಸಬಾರದು ಅನ್ನುವಂತಹ ಉದ್ದೇಶದಿಂದ ಅವರ ಕುಟುಂಬಸ್ಥರಾದ ಬಸವಂತಪ್ಪ ಶಹನಾಯಿ ಹಾಗೆ ಕುಟುಂಬಸ್ಥರು ಈ ವಾದನ ಕಲೆ ನುಡಿಸುವಂತಹ ಮೂಲಕ ಅಪ್ಪಣ್ಣ ಅವರನ್ನ ಇಂದಿಗೂ ಕೂಡ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಸಮುದಾಯದ ಮುಖಂಡರು, ಗಣ್ಯರು, ಸ್ಥಳೀಯರು ಉಪಸ್ಥಿತರಾಗಿದ್ದರು. ಯಾವುದೇ ಕಾರ್ಯಕ್ರಮದಲ್ಲಿ ಈ ಸಮುದಾಯಕ್ಕೆ ಯಾವುದೂ ಒಳ್ಳೆಯ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವಿಲ್ಲ. ಮಗು ಹುಟ್ಟಿರ್ಲಿ, ಹೆಸರಿನ ಕಾರ್ಯಕ್ರಮದಲ್ಲಿ, ದೇವರ ಕಾರ್ಯಕ್ರಮದಲ್ಲಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈ ಸಮುದಾಯ ಬೇಕಂದ್ರೆ ಅದಕ್ಕೆ ಚಂದ ಬರುತ್ತದೆ. ಅಷ್ಟು ಅನಿವಾರ್ಯ ಇರುವಂತಹ ಸಮಾಜ ಇದು ಬಹಳ ನಿಗ್ಲೆಕ್ಟ್ ಆಗಿದೆ, ತುಳಿತಕ್ಕೆ ಒಳಗಾಗಿದೆ ಅನ್ನೋ ಸಮಾಜ ಬಹಳ ಕೆಲಸ ಮಾಡ್ತೇವೆ. ಇವತ್ತು ನಾನು ನೋಡಿ ಇವ್ರು ಯಾರು ಬಂದು ಸನಾದಿ ಅಪ್ಪನ ಗರ್ಭಿಣಿಗೆ ಗರ್ಭಿಣಿ ಮಾಡಿ ಕರ ಹಾಕೊಳ್ಳಿ ನಾನೇ ಸ್ವತಃ ಇಲ್ಲಿ ಕನ್ನಡ ಹನುಮಂತರಾಗಿದ್ದೆ. ಜೊತೆಗೆ ಸನಾದಿ ಅಪ್ಪನವರ ಗರ್ಭಿಣಿಗೆ ನನಗೆ ವ್ಯವಹಾರ ಮಾಡೋಣ ಅಂತ ನಡೆಸಿಕೊಂಡು ಗದಿ ವಿಸಿಟ್ ಮಾಡಿದ್ದೆ. ನಾನು 25 ಇದು ಪ್ರಾರಂಭ. ಇಂಥವ್ರನ್ನ ಜೀವನಕ್ಕಿರುವಂತಹ ಜವಾಬ್ದಾರಿ ಜನಪ್ರತಿನಿಧಿಗಳ ಜೊತೆ, ಸರ್ಕಾರದ ಜೊತೆ, ಸಮಾಜದ ಸಾರ್ವಜನಿಕರು ಇದನ್ನು ಮಾಡ್ತೀನಿ. ಇವತ್ತು ನನ್ನ ಪದವಿಯವರ ನಾಯಕರು 2 ಸಲ ಮುಖ್ಯಮಂತ್ರಿ ಹೋಗಿದ್ದೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.